ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ವೈಫಲ್ಯತೆಗಳ ಉದಾಹರಣೆಗಳು ರಾಜ್ಯ ಸರ್ಕಾರದಲ್ಲಿ ಸಂಪುಟದಲ್ಲಿ ಇರತಕ್ಕಂಥ ಸಚಿವರುಗಳ ಹೇಳಿಕೆ, ಸರ್ಕಾರದ ಭಾಗವಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಅವರ ಶಾಸಕ ಮಿತ್ರರ ಹೇಳಿಕೆಗಳು. ಈಗೇನೊಂದು ಆಕ್ಟಿವ್ ಇಂಟರ್ ಪೋರ್ಟಲ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಈ ಪೋರ್ಟಲಲ್ಲಿ ಇವತ್ತು ಈ ವೆಬ್ಸೈಟ್ನ ನೀವು ಮಾಧ್ಯಮದ ಸ್ನೇಹಿತರು ಕಾಣಬಹುದು. ಈ ವೆಬ್ಸೈಟ್ ಮೂಲಕ ನಾನು ಸಾಕಷ್ಟು ವಿಷಯಗಳು, ಹೇಳಿಕೆಗಳು ಕಳೆದ 2 ವರ್ಷದಿಂದ ಆಡಳಿತ ಪಕ್ಷದಲ್ಲಿ ಇರತಕ್ಕಂಥ ಶಾಸಕ ಮಿತ್ರರ ಪ್ರತಿಯೊಂದು ಹೇಳಿಕೆ ಕೂಡ ತಮ್ಮ ಪತ್ರಿಕೆಗಳಲ್ಲಿ ತಾವೇ ಇದನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಿ, ಬಿತ್ತರಿಸಿದ್ದೀರಿ. ಯಾವ ದಿನಾಂಕ, ಯಾವ ಪತ್ರಿಕೆಯಲ್ಲಿ ಈ ಹೇಳಿಕೆಗಳು ತಮ್ಮ ಮೂಲಕ ರಾಜ್ಯದ ಜನತೆಗೆ, ಸಚಿವರು, ಶಾಸಕರ, ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳ ಹೇಳಿಕೆ ಬಂದಿದೆ ಅಂತಕ್ಕಂಥದ್ದು ಕೂಡ ನೀವು ಈ ವೆಬ್ಸೈಟ್ನಲ್ಲಿ ಕಾಣಬಹುದು. ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು. ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ, ಅವರ ಸ್ವಪಕ್ಷದ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಇದು ಅತ್ಯಂತ ದುರಾದೃಷ್ಟಕರ ಸಂಗತಿ. 136 ಅಥವಾ 138 ಶಾಸಕರನ್ನ ಈಗ ಹೋಗಿ ತಲುಪಿದ್ದಾರೆ ಕಾಂಗ್ರೆಸ್ನ ಪಕ್ಷ. ಅಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ 136 ಸ್ಥಾನವೋ 138 ಸ್ಥಾನವೋ ಹೋಗಿ ತಲುಪಲಿಕ್ಕೆ ನಾನಾ ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕಿಲ್ಲ. ಆದರೆ ಒಂದು, ಈ ಹಿಂದೆಯೂ ಕೂಡ ಜನತಾದಳ ಪಕ್ಷ, ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಇದ್ರು, ನಮ್ಮೆಲ್ಲರ ಪಕ್ಷದ ಹಿರಿಯ ಕಿರಿಯ ಹಾಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವೊಂದು ಪ್ರತಿಭಟನೆಯನ್ನು ಮಾಡಿದ್ವು. ಆ ಪ್ರತಿಭಟನೆಯಲ್ಲಿ ಮುಖ್ಯವಾದಂಥ ಅಂಶ ನಾವು ಇಟ್ಟಂಥದ್ದು 5 ಗ್ಯಾರಂಟಿಗಳ ಬಗ್ಗೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂಥ ಈ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಆ 5 ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ನಾವು ಫುಲ್ಫಿಲ್ಮೆಂಟ್ ಮಾಡ್ಕೊಂಡು ಬರ್ತೇವೆ ಅಂತಕ್ಕಂಥ ವಿಚಾರವಾಗಿ ಪ್ರಸ್ತಾವನೆಯನ್ನು ಮಾಡಿದ್ರು. ಆದರೆ ಇಲ್ಲಿಯವರೆಗೂ ಅವರು ಕೊಟ್ಟಂತ ಮಾತಿನ ಪ್ರಕಾರವಾಗಿ ನಡೆದುಕೊಂಡಿದ್ದಾರಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳ ಸದನದ ಒಳಗಡೆ, ಸದನದ ಹೊರಗಡೆ ಎರಡೂ ಕಡೆ ನಾವು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನ ಇಟ್ಟಿದ್ವು. ಈಗ ಇದೇ ರೀತಿ ನಮ್ಮ ದೇಶದ ರೈತರಿಗೆ, ಕೃಷಿಕರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿಸಬೇಕು, ಅವರು ಪಡ್ತಕ್ಕಂಥ ಕಷ್ಟಕ್ಕೆ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಅವರಿಗೆ 3 ತಿಂಗಳಿಗೊಮ್ಮೆ ಗೌರವ ಧನವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು 2019ರಲ್ಲಿ 3 ತಿಂಗಳಿಗೊಮ್ಮೆ ಪ್ರತಿಯೊಬ್ಬ ರೈತನ ಖಾತೆಗಳಿಗೂ
ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಮಾಡಿದರು, DBT ಅಂತ ಮಾಡಿದರು. ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಹೊಡಿತಕ್ಕಂಥದ್ದಕ್ಕೆ ಅವಕಾಶಗಳಿಲ್ಲ. ಆ ಹಿನ್ನೆಲೆಯಲ್ಲಿ DBT ಅಂತಕ್ಕಂಥದ್ದನ್ನು ತಗೊಂಡು ಬಂದರು. 3 ತಿಂಗಳಿಗೊಮ್ಮೆ ಅವರು ಕೊಟ್ಟಂಥ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ 2019ರಿಂದ ಇಲ್ಲಿವರೆಗೂ 3 ತಿಂಗಳಲ್ಲಿ 1 ದಿನ ಕೂಡ ಯಾವುದೇ ಡೇಟಲ್ಲಿ ಹಿನ್ನಡೆ ಆಗಿಲ್ಲ. ಅವ್ರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ, ಕ್ಯಾಲೆಂಡರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಡೆದಂಥ ಉಪಚುನಾವಣೆನೇ ಒಂದು ಉದಾಹರಣೆ, ಒಂದು ಸಾಕ್ಷಿ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಉಪಚುನಾವಣೆಗಳಲ್ಲಿ ಈ ಹಿಂದೆಯೂ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ಯಾವ ರೀತಿ 48 ಗಂಟೆಗಳ ಒಳಗೆ, ಜಸ್ಟ್ ಬಿಫೋರ್ ದ ವೋಟಿಂಗ್ ಡೇ, ಮತ ಚಲಾವಣೆ ಮಾಡ್ತಕ್ಕಂಥ 48 ಗಂಟೆಗಳ ಪೂರ್ವದಲ್ಲಿ ಕೇವಲ 3 ಉಪಚುನಾವಣೆಗಳ ಕ್ಷೇತ್ರಗಳಿಗೆ 6 ತಿಂಗಳು 8 ತಿಂಗಳುಗಳ ಅಲ್ಲ 3 ತಿಂಗಳು 4 ತಿಂಗಳುಗಳ ಹಣಕಾಸು ಹತ್ತತ್ರ 6,000ವೋ 8,000ವೋ 4,000ವೋ ಎಷ್ಟೋ ಕೊಟ್ಕೊಂಡಿದ್ದಾರೆ, ಹಿಡಿದಿಟ್ಟು ಕೊಟ್ಟರು. ಅದಕ್ಕಿಂತ ಪೂರ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು? ನಮ್ಮ ಸ್ವಂತ ಜಿಲ್ಲೆ ರಾಮನಗರ ಜಿಲ್ಲೆನಲ್ಲೇ ಅತ್ಯಂತ ಬಹಳ ತರಾತುರಿಯಲ್ಲಿ, ಬಹಳ ವೇಗದಲ್ಲಿ ಲೋಕಸಭಾ ಚುನಾವಣೆ ಇನ್ನೇನು ಡೇಟು ಅನೌನ್ಸ್ ಆಗೋಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂಗೆ ಫಲಾನುಭವಿಗಳ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಭೆ ಅಂತ ಕರೆದ್ರು. ಅಲ್ಲೂ ಕೂಡ ಒಂದು ಧಮಕಿಯನ್ನ ಹಾಕಿದ್ರು ನಮ್ಮ ರಾಮನಗರ ಜಿಲ್ಲೆಯ ಒಬ್ರು ಆ ಭಾಗದ ಶಾಸಕರು. ನೀವೇನಾದ್ರೂ ಕಾಂಗ್ರೆಸ್ ಪಕ್ಷದ ಅಂದು ಇದ್ದಂಥ ಸಂಸದರಿಗೆ ಮತ ಹಾಕದೆ ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂತಕ್ಕಂಥ ಉದ್ದಟತನದ ಮಾತುಗಳನ್ನ ಆಡಿದ್ರು. ಇವೆಲ್ಲವೂ ಕೂಡ ಸಾಕ್ಷಿ ಇದೆಯಣ್ಣ. ಹಾಗಾಗಿ ಇದು ಕೇವಲ ಬೆಲೆ ಏರಿಕೆಗೆ ಸೀಮಿತವಾಗಿರ್ತಕ್ಕಂಥ ಪ್ರತಿಭಟನೆ ಅಲ್ಲ. ಇವತ್ತು ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ 1 ದಿನದ ಅಭಿಯಾನ ಅಲ್ಲ, 1 ವಾರದ ಅಭಿಯಾನ ಅಲ್ಲ. ಇದು ಮುಂದಿನ ದಿನಗಳಲ್ಲಿ, ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳ್ದಂಗೆ, ರಾಜ್ಯದ ಕನ್ನಡಿಗರ ಭಾವನೆಯನ್ನ ಇವತ್ತು ಜನತಾದಳ ಪಕ್ಷ, ಅವರ ಭಾವನೆ, ಪಕ್ಷದ ಕಾರ್ಯಕರ್ತರುಗಳು, ಪಕ್ಷದ ನಾಯಕರು, ಪಕ್ಷದ ಶಾಸಕರು, ಮಾಜಿ ಶಾಸಕರು, ಇವರೆಲ್ಲರ ಮೂಲಕ ಇವತ್ತು ಹೊರಗೆ ಹಾಕಲೇಬೇಕಾದಂಥ ಒಂದು ಜವಾಬ್ದಾರಿ, ಒಂದು ಹೊಣೆಗಾರಿಕೆಯನ್ನು ಇವತ್ತು ನಾವು ಒಂದು ರಾಜಕೀಯ ಪಕ್ಷವಾಗಿ ಹೊತ್ತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ವೆಬ್ಸೈಟನ್ನ ಏನು ಲಾಂಚ್ ಮಾಡಿದ್ದೇವೆ. ನಾನು ಇನ್ನೂ ಒಂದು ಮಾತು ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ, ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ದಯಮಾಡಿ ಈ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ, ನಿಮಗೆ ಫಾರ್ಮ್ ಫಿಲ್ಅಪ್ ಮಾಡತಕ್ಕಂಥದ್ದಕ್ಕೆ ಇವತ್ತು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ನಿಮಗೆ ಎಲ್ಲವೂ ಕೂಡ ಇವತ್ತು ನಿಮ್ಮ ಕಣ್ಮುಂದೆ ಈ ಒಂದು ವೆಬ್ಸೈಟ್ನಲ್ಲಿ ಇದೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಸೇರಿ ಈ ಜಾಯಿನ್ ದ ಮೂವ್ಮೆಂಟ್ ಕ್ಯಾಂಪೇನ್ ನಾವೇನು ಮಾಡ್ಕೊಂಡಿದ್ದೇವೆ, ಈ ಒಂದು ಅಭಿಯಾನದಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಕಳಕಳಿಯಾದಂಥ ಒಂದು ಮನವಿಯನ್ನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಯಾವ ಯಾವ ರೀತಿ ಇವತ್ತು ಬೆಲೆ ಏರಿಕೆ ಹೊಡೆತಗಳು, ಪ್ರತಿನಿತ್ಯ ಇವತ್ತು ಆರ್ಥಿಕ ಸಂಕಷ್ಟಗಳು ಪ್ರತಿ ಕುಟುಂಬ ಇವತ್ತು ಎದುರಿಸ್ತಾ ಇದೆ ಅಂತಕ್ಕಂಥದ್ದಕ್ಕೆ ಉದಾಹರಣೆ, ಒಂದು ಬರ್ತ್ ಸರ್ಟಿಫಿಕೇಟ್ ಇಂದ 900% ಶುಲ್ಕ ಹೆಚ್ಚಳ ಮಾಡಿದ್ದಾರೆ. ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿ, ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳಿ. ಅಷ್ಟೇ ಅಲ್ಲ, ಇವತ್ತು ವಿದ್ಯುತ್ನ ಬೆಲೆ ದರ ಏರಿಕೆ 36% ಏರಿಕೆ ಆಗಿದೆ. ವಿದ್ಯುತ್ತು ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ ಅಂದ್ರು. ಬಟ್ ಅಲ್ಟಿಮೇಟ್ಲಿ ದ ಪರ್ಸೆಂಟೇಜ್
ವಿದ್ಯುತ್ತಿನ ದರದ ಪರ್ಸೆಂಟೇಜ್ ಏನಾಗಿದೆ, 36% ಏರಿಕೆ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಹಾಲು ಪ್ರತಿ ಲೀಟರ್ಗೆ 9 ರೂಪಾಯಿ ಏರಿಕೆ ಮಾಡ್ಕೊಂಡಿದ್ದೀರಿ. ಅದರ ಮುಂದುವರೆದ ಭಾಗವಾಗಿ ಬಸ್ಸಿನ ಹೌದು, ಯಾರ್ಯಾರು ಟ್ರಾವೆಲರ್ಸ್ ಇದ್ದಾರೆ ಅವರಿಗೂ ಕೂಡ ನೀವು 15% ಏರಿಕೆ ಮಾಡ್ಕೊಂಡಿದ್ದೀರಿ. ಈಗ ಟ್ರಾಫಿಕ್ಗೋಸ್ಕರ ಆಯ್ತಪ್ಪ, ನಾವು ಈ ಟ್ರಾಫಿಕ್ನ ಯಾಗಾದ್ರೂ ಒಂಥರ ನಿರ್ಮೂಲನೆ ಮಾಡಬೇಕು, ಯಾಗಾದ್ರೂ ನಾವು ಮೆಟ್ರೋ ಆದ್ರೂ ಹತ್ತಣ ಅಂದ್ರೆ ಮೆಟ್ರೋನಲ್ಲಿ ಅಗೇನ್ 64%, 64% ನೀವು ದರವನ್ನ ಏರಿಕೆ ಮಾಡ್ಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಆಸ್ಪತ್ರೆಯ OPD ಶುಲ್ಕ ಅದರಲ್ಲೂ ಕೂಡ ನೀವು ಹೆಚ್ಚಳ ಮಾಡ್ಕೊಂಡಿದ್ದೀರಿ. ಇವತ್ತು ಕಸ ಪ್ರತಿ ಚದರಡಿ ಇವತ್ತು 10 ರೂಪಾಯಿಯಿಂದ 400 ರೂಪಾಯಿವರೆಗೂ, ಫ್ರಮ್ 10 rupees to 400 rupees. ರಿಜಿಸ್ಟ್ರೇಷನ್ ಫೀಸ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ, ಸ್ಟ್ಯಾಂಪ್ ಡ್ಯೂಟಿ ಫೀಸ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ, ವ್ಯಾಲ್ಯೂಯೇಷನ್. ಯಾವ ಒಂದು ಭಾಗದಲ್ಲೂ ಕೂಡ, ಯಾವ ಒಂದು ಹಂತದಲ್ಲೂ ಕೂಡ ಇವತ್ತು ಜನಗಳಿಗೆ ನೀವು ಜೀವನ ಮಾಡ್ತಕ್ಕಂಥದ್ದಕ್ಕೆ ಸೂಕ್ತವಾದಂಥ ಒಂದು ಸಂದರ್ಭ ನೀವು ಸೃಷ್ಟಿ ಮಾಡೇ ಇಲ್ಲ ಕಳೆದ 2 ವರ್ಷದಲ್ಲಿ. ಬಹುಶಃ ಇನ್ನು ಒಂದು ವಿಚಾರದಲ್ಲಿ ನೀವು ದರ ಏರಿಕೆ ಮಾಡಿಲ್ಲ. ನಾವು ಉಸಿರಾಡೋ ಗಾಳಿಲಿ ಒಂದು ದರ ಏರಿಕೆ ಇಲ್ಲಿವರೆಗೂ ಮಾಡಿಲ್ಲ. ನಮ್ಮ ಪುಣ್ಯ, ರಾಜ್ಯದ ಜನತೆಯ ಪುಣ್ಯ. ಇನ್ನ ಹತ್ತತ್ರ 48 ದರ ಏರಿಕೆಗಳಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.